ಹಿರಿಯ ನಟರಾದ ಶ್ರೀನಾಥ್ ಅವರಿದ್ರೆ ಮಾತಾಡ್ತೀನಿ ಸರ್. ನಮಸ್ತೆ. ನಿಜಕ್ಕೂ ತುಂಬಲಾರದ ನಷ್ಟ ಸರ್ ಕನ್ನಡ ಚಿತ್ರರಂಗಕ್ಕೆ. ಸಂಕಟ ಇದ್ದಾಗ ಮಾತಾಡೋದು ಕಷ್ಟ. ದ್ವಾರಕೀಶ್ ನಮ್ಮ ಒಡನಾಟ 60 ವರ್ಷದ್ದು. ನಾವು ಹೇಗಿರಬೇಕು ಏನಿರಬೇಕು ನಾ ಸಿನಿಮಾಗೆ ಬರೋಕ್ಕೆ ಮುಂಚೆಯಿಂದ ನೋಡ್ಕೊಂಡು ದ್ವಾರಕೀಶು ಎಲ್ಲ ಅನುಭವಗಳನ್ನು ಹೇಳ್ತಾ ಅವನ ನೋವು ನಲುವು ಎಲ್ಲ ಹಂಚ್ಕೋತಾ ಅಷ್ಟು ಆತ್ಮೀಯತೆಯಿಂದ ಇದ್ದ ದ್ವಾರಕೀಶು. ಅವನು ಹೇಳ್ತಿದ್ದಿದ್ದು ಒಂದೇ, ಕಾಲ್ ಬಂದಾಗ ನಾವು ಹೋಗಬೇಕು, ಅದಕ್ಕೆ ರೆಡಿಯಾಗಿರಬೇಕು ಅಂತ. ಅದಕ್ಕೆ ರೆಡಿಯಾಗಿ ಯಾರಿಗೂ ಏನು ಇಲ್ಲದೆ ತೊಂದರೆ ಇಲ್ಲದೆ ಆರಾಮಾಗಿ ಹೊರಟೋದ. ಯಾವತ್ತೂ ಹೇಗೆ ಮಲಗಿರ್ತದ ಹಾಗೆ ಮಲಗಿದಾನೆ ಇವತ್ತೂ. ಆದರೆ ಆ ತಲೆಯೊಳಗೆ ಅದು ಏನೇನು ಯೋಚನೆ ಇತ್ತು ಅವನಿಗೆ ಗೊತ್ತು. ಆದರೆ ಒಂದಂತೂ ನಿಜ, ನಮ್ಮ ಭಾಳ ಹತ್ತಿರವಾಗಿದ್ದಂಥ ನಮ್ಮ ಅತ್ತಿಗೆ ಅಂತ ಕರಿಬೋದು ಅಂಬುಜ, ಅವ್ರು ಹೋಗಿದ್ದು ಏಪ್ರಿಲ್ 16, ಇವತ್ತು ಏಪ್ರಿಲ್ 16, 3 ವರ್ಷ ಡಿಫ್ರೆನ್ಸು. ಇಚ್ಛಾಮರಣಿ ಮನಸ್ಸು ಮಾಡ್ದ ಹೆಂಡತಿ ಹತ್ರ ಇರಬೇಕು ಅಂತ ಹೊರಟ. ಅವನ ಆತ್ಮಕ್ಕೆ ಶಾಂತಿ ಕೊಡಲಿ. 500 ರೂಪಾಯಿಂದ 1000 ಕೋಟಿವರೆಗೂ ನೋಡಿದವನು ಅವನು. ಸಿನಿಮಾ ಇಂಡಸ್ಟ್ರಿ ಬೆಳೆದ ಬಗ್ಗೆ ಎಲ್ಲ ಗೊತ್ತು ಅವನಿಗೆ. ಯಾವ ಒಂದು ಸಿನಿಮಾ 90 ವರ್ಷ ಅಂತ ಹೇಳ್ತಾರೆ, ಅದರಲ್ಲಿ 60 ವರ್ಷ ಅವನಿತ್ತು. 60 ವರ್ಷದ ಅನುಭವ ಹೇಳಿದಾಗ ಗೊತ್ತಾಗ್ತಾಯಿತ್ತು. ಅಂಥವನು ನಮ್ಮ ಹಿರಿಯ ಇವತ್ತು ಹೋಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಇದು ತುಂಬ ಹಿರಿಯ ನಟ ಶ್ರೀನಾಥ್ ಅವರು ದುಃಖ ತಪ್ತರಾಗಿದ್ದಾರೆ. ಜೊತೆಯಲ್ಲೇ ಬಂದಂಥ ಜೊತೆಯಲ್ಲೇ ನಟನೆ ಮಾಡಿದಂಥ ಅವರ ಒಂದು ಅಗಲಿಕೆಯಿಂದ ತುಂಬ ನೊಂದಿರುವಂಥದ್ದು. ನನ್ನ ಹೃದಯದಲ್ಲೂ ಕೂಡ ಶ್ರೀನಾಥ್ ದ್ವಾರಕೀಶ್ ಅಂತ ಹೇಳಿ ಬಡಿದುಕೊಳ್ತೇನೆ, ನನ್ನ ಹೃದಯ ಬಡಿತನು ಕೂಡ ಅಂತೇಳಿ ಅವರು ತಮ್ಮ ನೋವಿನಿಂದ ನೋವನ್ನು